ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ಎಲ್ಲ ಅಡಚಣೆಗಳನ್ನು ನೀಗಿಸಿರಿ. ಎಲ್ಲ ಪ್ರಾರ್ಥನಾ ಅಡಚಣೆಗಳನ್ನು ನೀಗಿಸಿರಿ. ಓ ಪವಿತ್ರಾತ್ಮರೇ, ಎಲ್ಲ ಪ್ರಾರ್ಥನೆ ಅಡಚಣೆಗಳನ್ನು ನೀಗಿಸಿರಿ. ನಮ್ಮ ದಾಹವುಳ್ಳ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಭರವಸೆಯ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಬಲಹೀನತೆಯ ಪ್ರಾರ್ಥನೆಯನ್ನೂ ಆಲಿಸಿರಿ. ಓ ಪವಿತ್ರಾತ್ಮರೇ, ನಮ್ಮಲ್ಲಿ ಬಂದು ತುಂಬಿಕೊಳ್ಳಿರಿ. ನಮಗೆ ಪ್ರಾರ್ಥಿಸಲು ಅನುಗ್ರಹಿಸಿರಿ. ನಮ್ಮ ನಾಲಿಗೆಗಳನ್ನು ಸಡಿಲಗೊಳಿಸಿರಿ. ನಮ್ಮ ಮನಸ್ಸನ್ನು ನಿಮ್ಮತ್ತ ಕೇಂದ್ರೀಕರಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಈ ಲೋಕದ ಸರ್ವ ಜನತೆಯಲ್ಲಿ ಬನ್ನಿರಿ. ಈ ಲೋಕದಲ್ಲಿರುವಂತಹ ಸರ್ವ ಜನತೆಯಲ್ಲಿ ತುಂಬಿಕೊಳ್ಳಿರಿ. ಈ ಲೋಕದ ಸರ್ವ ಜನತೆಯನ್ನು ಶುದ್ಧೀಕರಿಸಿರಿ. ಎಲ್ಲ ಭಕ್ತ ವಿಶ್ವಾಸಿಗಳನ್ನು ಬಲಪಡಿಸಿರಿ. ಎಲ್ಲ ಭಕ್ತ ವಿಶ್ವಾಸಿಗಳ ಜೀವಿತವನ್ನು ಅನುಗ್ರಹಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈಗ ಸ್ವಾಮಿ, ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಮ್ಮ ತುಟಿಗಳನ್ನು ತೆರೆದು ನಿಮ್ಮನ್ನು ಆರಾಧಿಸಲು, ಸ್ತುತಿಸಲು, ಮಹಿಮೆ ಪಡಿಸಲು ನಿಮ್ಮ ಮುಂದೆ ಕುಳಿತುಕೊಂಡಿದ್ದೇವೆ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ನಮ್ಮ ತನುಮನಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಲೋಕದ ಸರ್ವ ಉದ್ದೇಶಗಳಿಗಾಗಿ ಪ್ರಾರ್ಥಿಸಲು ನಿಮ್ಮ ಪ್ರೇರಣೆಯಿಂದ ಪ್ರಾರ್ಥಿಸುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ.
ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಸಕಲ ಮಕ್ಕಳನ್ನು, ಅವರ ಕುಟುಂಬಗಳನ್ನು, ಅವರೆಲ್ಲ ಕಾರ್ಯ ಕೆಲಸಗಳನ್ನು, ಅವರ ಎಲ್ಲ ಅವಶ್ಯಕತೆಗಳನ್ನು ಆಶೀರ್ವದಿಸಿರಿ ರಾಜ. ಲೋಕಕ್ಕಾಗಿ ಪ್ರಾರ್ಥಿಸುವಂತಹ ಈ ಒಂದು ಸೌಭಾಗ್ಯವು ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿದಿನದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ನಿಮ್ಮ ನಾಮಸ್ಮರಣೆಯನ್ನು ಮಾಡಲು ನಮ್ಮ ತುಟಿಗಳನ್ನು ಸಡಿಲಗೊಳಿಸಿರಿ. ನಮ್ಮಲ್ಲಿರುವಂತಹ ಎಲ್ಲ ವಿಧವಾದ ಮಾನಸಿಕ ಒತ್ತಡ ಭಾರಗಳನ್ನು ದೂರ ಮಾಡಿರಿ. ಎಲ್ಲ ಪ್ರಚೋದನೆ ಪ್ರಲೋಭನೆಗಳಿಂದ ನಮ್ಮನ್ನು ಹೊರತನ್ನಿರಿ. ನಿಮ್ಮೊಂದಿಗೆ ಬಾಳುವ ನಾವು ನಿಮ್ಮಲ್ಲಿಯೇ ನಾವು ತಲ್ಲೀನರಾಗುವಂತೆ ಮಾಡಿರಿ. ನಮ್ಮನ್ನು ಕಾಡುವ ಯಾವುದೇ ವಿಧವಾದ ಶೋಧನೆ, ವೇದನೆ, ಲೌಕಿಕ, ಪ್ರಾಪಂಚಿಕ, ದೈಹಿಕ, ಮಾನಸಿಕವಾದ ಒತ್ತಡಗಳನ್ನು ನಮ್ಮಿಂದ ತೆಗೆಯಿರಿ. ಯೇಸುವೆ ಕರುಣಿಸಿರಿ. ಅಪ್ಪ ತಂದೆಯೇ ಕರುಣಿಸಿರಿ. ಪವಿತ್ರ ಆತ್ಮರೇ ಕರುಣಿಸಿರಿ. ಇಂದು ವಿಶೇಷವಾಗಿ ನಾವು ಲೋಕದಲ್ಲಿರುವಂಥ ಎಲ್ಲ ಸಂಶೋಧಕರನ್ನು, ವಿಜ್ಞಾನಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಅಪ್ಪ ತಂದೆಯೇ, ನಾವು ನೋಡುವಾಗ ಈ ಕಾಲದಲ್ಲಿ ಸಂಶೋಧಕರ ನಿಮಿತ್ತವಾಗಿ, ವಿಜ್ಞಾನಿಗಳ ನಿಮಿತ್ತವಾಗಿ ಈ ಪ್ರಪಂಚದಲ್ಲಿ ಲೋಕಕ್ಕೆ ಒಳಿತು ನಡೆಯುತ್ತಾ ಇದೆ, ಕೆಡುಕು ನಡೆಯುತ್ತಾ ಇದೆ. ಈ ಸಂಶೋಧಕ ಹಾಗೂ ಈ ವಿಜ್ಞಾನಿಗಳು ಸ್ವಾಮಿ ಲೋಕದ ಮೇಲೆ, ನೀವು ಸೃಷ್ಟಿ ಮಾಡಿದಂಥ ಲೋಕದ ಮೇಲೆ ಕೆಲವು ಪರಿಣಾಮಗಳನ್ನು ಬೀರುವಂತೆ ಮಾಡುತ್ತಾರೆ. ಆಗ ಎಷ್ಟೋ ಸಂಶೋಧಕರು ಎಷ್ಟೋ ವಿಧದಲ್ಲಿ ಸಾಂಕ್ರಾಮಿಕಗಳು, ರೋಗಗಳು, ವೈರಸ್ ರೋಗಗಳು ಹರಡುವಂತೆ ಮಾಡುತ್ತಾರೆ. ಅವುಗಳಿಗೆ ಔಷಧನೂ ಕಂಡುಹಿಡಿಯುತ್ತಾರೆ. ಹೀಗೆ ಮನುಷ್ಯನ ಮೇಲೆ ಪರಿಣಾಮ ಬೀರುವಂಥವುಗಳನ್ನು ಸಂಶೋಧನೆಗಳ ಮೂಲಕವಾಗಿ ಅವರು ಉತ್ತೇಜನ ಕೊಡುತ್ತಾರೆ. ಎಷ್ಟೋ ನಾವು ನೋಡುವಾಗ ಸ್ವಾಮಿ ನೀವು ಅರಿತಿದ್ದೀರಿ, ಎಲ್ಲ ವಿಧವಾದ ರೋಗಗಳು, ಮಾರಕವಾಗಿ ಬರುವಂಥ ರೋಗಗಳು ಹಾಗೂ ವೈರಸ್ನ ಮೂಲಕವಾಗಿ ಬರುವಂತಹ ಕೊರೋನಾ ರೋಗದಂತಹ, ಟೈಫಾಯ್ಡ್ ರೋಗದಂತಹ, ಪ್ಲೇಗ್ ರೋಗದಂತಹ ಹಲವಾರು ಜ್ವರಗಳ ನಿಮಿತ್ತವಾಗಿ ಹೀಗೆ ಅನೇಕ ರೋಗಗಳು, ಜ್ವರಗಳು ಈ ಸಂಶೋಧಕರಿಂದ ಸ್ವಾಮಿ ಹೊರಬರುತ್ತಿದೆ ಎಂಬುದು ನಿಮಗೆ ಗೊತ್ತು ಸ್ವಾಮಿ. ವೈಜ್ಞಾನಿಕ ಯುಗದಲ್ಲಿ ಸ್ವಾಮಿ ಹಣ ಸಂಪಾದಿಸುವುದಕ್ಕಾಗಿ ಸಂಶೋಧಕರು ವೈರಾಣುಗಳನ್ನು ಬಿಟ್ಟು ಅವುಗಳಿಗೆ ಪರಿಪಕ್ವವಾಗಿ ಅವುಗಳಿಗೆ ಸರಿ ಹೊಂದುವಂಥ ಔಷಧಿಯನ್ನು ಸಹ ಕಂಡುಹಿಡಿಯುತ್ತಾರೆ ಸ್ವಾಮಿ. ಯೇಸುವೆ, ಇವರ ಸಂಶೋಧನೆಗಳು ಸ್ವಾರ್ಥವಾಗಿರದಂತೆ ಮಾಡಿರಿ. ಹಣ ಸಂಪಾದನೆಗೆ ಆಗದಿರದಂತೆ ಮಾಡಿರಿ. ಸಂಶೋಧಕರು, ವಿಜ್ಞಾನಿಗಳು ತಮ್ಮ ಸ್ವಾರ್ಥಕ್ಕಾಗಿ ಹಾಗೂ ತಮ್ಮದೇ ಆದಂಥ ನಿಲುವಿಗಾಗಿ ಅವರು ಮಾಡುವಂಥ ಕಾರ್ಯಗಳನ್ನು ಬಿಟ್ಟು ಬಿಡುವಂತೆ ಮಾಡಿರಿ. ಈಗಾಗಲೇ ಪ್ರಕೃತಿಯ ಮೇಲೆ ಬೀರಿರುವ ಪರಿಣಾಮಗಳಿಂದ ಎಷ್ಟೋ ಅನಾಹುತಗಳು ಸಂಭವಿಸುತ್ತಾ ಇದೆ. ಎಷ್ಟೋ ವಿಧವಾದ ಮಾರಕ ರೋಗಗಳು ಪರಿಣಮಿಸುತ್ತಾ ಇದೆ. ಎಷ್ಟೋ ವಿಧದಲ್ಲಿ ದೇಶಗಳಲ್ಲಿ ಅತೀವವಾದಂತಹ ದುರ್ಘಟನೆಗಳು ನಡೆಯುತ್ತಾ ಇದೆ ಸ್ವಾಮಿ. ವಿಜ್ಞಾನಿಗಳಿಗೆ ಜ್ಞಾನವನ್ನು ಕೊಟ್ಟವರು ನೀವು, ಸಂಶೋಧಕರಿಗೆ ವಿವೇಕವನ್ನು ಕೊಟ್ಟವರು ನೀವು. ಆದರೆ ಅವರು ಅವುಗಳನ್ನು ಒಳಿತಾಗಿ ಉಪಯೋಗಿಸದೆ ಸ್ವಾಮಿ ಅವರು ಕೆಡುಕಿಗಾಗಿ ಉಪಯೋಗಿಸಲು ಅವಕಾಶ ಕೊಡಬೇಡಿ. ಅವರಿಗೆ ಜ್ಞಾನ, ವಿವೇಕ, ಅರಿವನ್ನು ಕೊಡಿರಿ. ಅವರ ಸಂಶೋಧನೆಗಳ ಮೂಲಕವಾಗಿ ಜನರ ಮೇಲೆ ಬೀರುವ ಪರಿಣಾಮಗಳನ್ನು ತಡೆ ಹಿಡಿಯುವಂತೆ ಮಾಡಿರಿ. ಬಡವರು, ಬಲ್ಲಿದರು, ದೀನರು, ದಲಿತರು ಈ ಲೋಕದಲ್ಲಿ ಶ್ರೀಮಂತರಿಗಿಂತ ಹೆಚ್ಚಾಗಿದ್ದಾರೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ರಾಜ. ಈ ಸಂಶೋಧಕರನ್ನ, ವಿಜ್ಞಾನಿಗಳನ್ನು ಆಶೀರ್ವದಿಸಿರಿ. ಅವರಿಂದ ಒಳಿತಿನ ಕಾರ್ಯಗಳು ಮಾತ್ರ ಜರುಗುವಂತೆ ಮಾಡಿರಿ. ಆದರೆ ಒಳಿತಿನ ನಿಮಿತ್ತವಾಗಿ ಕೆಡುಕು ಸಂಭವಿಸದಂತೆ ಮಾಡಿರಿ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ರಾಜ. ತಿನ್ನುವ ಆಹಾರಗಳಿಗೆ ಸಂಶೋಧನೆಗಳ ನಿಮಿತ್ತವಾಗಿಯೂ ನಾವು ನೋಡುವುದಾದರೆ ಇಂದು ಎಲ್ಲ ಆಹಾರಗಳು ವಿಷಭರಿತವಾಗುತ್ತಾ ಇದೆ ಸ್ವಾಮಿ. ಭುಜಿಸುವ ಹಣ್ಣು, ಹಪ್ಪಲು, ತರಕಾರಿಗಳನ್ನು ನೋಡುವುದಾದರೆ ಅವುಗಳು ಸಹ ವಿಷ ಪದಾರ್ಥಗಳೇ ಆಗಿದೆ ಸ್ವಾಮಿ. ಸ್ವಾಮಿ, ಮನುಷ್ಯನು ದುರಾಸೆ ನಿಮಿತ್ತವಾಗಿ 5 kg ಬೆಳೆಯುವುದನ್ನು 50 kg ಬೆಳೆಯುವುದಕ್ಕಾಗಿ ಸ್ವಾಮಿ ವೈಜ್ಞಾನಿಕವಾಗಿ ಸಂಶೋಧನೆ ನಿಮಿತ್ತವಾಗಿ ಔಷಧಿಗಳಿಂದ ಸ್ವಾಮಿ ಮನುಷ್ಯನ ದೇಹವು ರಸಾಯನವಾಗುತ್ತಾ ಇದೆ ಸ್ವಾಮಿ. ಯೇಸುವೆ, ಕರುಣಿಸಿರಿ ರಾಜ. ಪ್ರತಿಯೊಂದು ಮನುಷ್ಯನು ತಿನ್ನುವ ಆಹಾರ, ಕುಡಿಯುವ ನೀರು, ಸೇವಿಸುವ ಗಾಳಿಯ ತನಕ ಇಂದು ಮನುಷ್ಯನ ಸಂಶೋಧನೆಗಳಿಂದ, ವಿಜ್ಞಾನಿಗಳಿಂದ ವಿಷಕರವಾಗುತ್ತಾ ಇದೆ ಸ್ವಾಮಿ. ಪೌಷ್ಟಿಕ ಆಹಾರಗಳ ಕೊರತೆಗಳಾಗುತ್ತಾ ಇದೆ ಸ್ವಾಮಿ. ಹುಟ್ಟುವ ಮಕ್ಕಳು ಸ್ವಾಮಿ ಪೋಲಿಯೋಗಳಾಗಿ, ರೋಗಿಗಳಾಗಿ, ಅನೇಕ ವಿಧದ ರೋಗಗಳಲ್ಲಿ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಸ್ವಾಮಿ. ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ ಸ್ವಾಮಿ. ಯೇಸುವೆ, ಕರುಣೆ ತೋರಿ, ದಯೆ ತೋರಿರಿ ಅಪ್ಪ. ನಿಮ್ಮ ಚಿತ್ತದ ಪ್ರಕಾರವಾಗಿ ಎಲ್ಲವೂ ಶುದ್ಧೀಕರಿಸಲ್ಪಡುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್.
ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ಶಕ್ತವಾಗಿ ವಿಶ್ವಾಸದಲ್ಲಿ ಪ್ರಾರ್ಥಿಸಲು ನಮ್ಮ ತನ್ನ ಮನಗಳನ್ನು ತೆರೆದು ದೇವರಲ್ಲಿ ಯಾಚಿಸೋಣ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೇಕ ದೇವರೇ ಸ್ತೋತ್ರ. ಕರುಣಾಳು ಪ್ರಭುವೆ, ರಾತ್ರಿಯಲ್ಲಿ ಸುಖ ನಿದ್ರೆಯನ್ನು ಕರುಣಿಸಿ ಹೊಸ ದಿವಸವನ್ನು ಪ್ರಭುವೆ ನಿಮ್ಮ ಕರುಣೆಯಿಂದ ನನಗೆ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಮಹಿಮೆ. ಅಪ್ಪ ತಂದೆಯೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ನಾವು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಅನುದಿನದ ಆಹಾರವನ್ನು ನೀಡಿ ಆಶೀರ್ವದಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಆ ತಂದೆಯೇ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಭುವೆ, ಒಳ್ಳೆಯ ಗಾಳಿ ಬೆಳಕು ಈ ಪ್ರಕೃತಿ ಪರಿಸರವನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಕಟನೆ ನಿಮ್ಮ ವಾಗ್ದಾನದ ವಾಕ್ಯವನ್ನು ನೀಡಿದಕ್ಕಾಗಿ ಕೋಟಿ ಕೋಟಿ ನಮನ. ಕರುಣಾಳು ತಂದೆಯೇ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ತಂದೆಯೇ, ನಮ್ಮನ್ನೆಲ್ಲರನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಪಿತನೇ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮ ಸಭೆಯಲ್ಲಿ ಒಂದುಗೂಡಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ಅಪ್ಪ ಪಿತನೇ, ಆಧ್ಯಾತ್ಮಿಕವಾಗಿ ನಾವು ಪ್ರಾರ್ಥನೆಯಲ್ಲಿ ಬೆಳೆಯಲು ಈ ಸ್ವರ್ಗೀಯ ಅಂಗಾಂಗಗಳ ಕುಟುಂಬಗಳನ್ನು ಹಾಗೂ ವೃದ್ಧರ ಮೂಲಕ ನೀವು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ಒಳ್ಳೆಯ ಕುಟುಂಬವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ತಂದೆಯೇ. ಅಪ್ಪ ಪಿತನೇ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಕೊಂಡಾಡುತ್ತೇನೆ ರಾಜ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನಮ್ಮ ಬಲಹೀನತೆಯ ಸಮಯದಲ್ಲಿ ನಮಗೆ ಬಲವಾಗಿರಿ, ನಮ್ಮ ಅವಿಶ್ವಾಸವನ್ನು ತೆಗೆದು ವಿಶ್ವಾಸವನ್ನು ಬಲಪಡಿಸಿರಿ. ಅಪ್ಪ ಪಿತನೇ, ನಿತ್ಯವೂ ನಾವು ನಿಮ್ಮೊಂದಿಗೆ ನಿಮ್ಮ ವಾಗ್ದಾನದ ವಾಕ್ಯಗಳೊಂದಿಗೆ ಬಲಗೊಳ್ಳುವಂತೆ ಪ್ರತಿಯೊಬ್ಬರನ್ನು ಅಭಿಷೇಕಿಸಿರಿ ಸ್ವಾಮಿ. ಅಪ್ಪ ಪಿತನೇ, ನಿಮ್ಮ ವಾಗ್ದಾನದ ವಾಕ್ಯಗಳು ನಮ್ಮ ಜೀವನದಲ್ಲಿ, ನಮ್ಮ ಜೀವಿತದಲ್ಲಿ ಅದರಂತೆ ಜೀವಿಸಲು, ಅದರಂತೆ ನಡೆಯಲು ನಮಗೆಲ್ಲರಿಗೂ ಬಲವನ್ನು, ಕೃಪೆಯನ್ನು, ವರದಾನವನ್ನು ನೀಡಿ ಆಶೀರ್ವದಿಸಿರಿ. ಅಪ್ಪ ಪಿತನೇ, ಇಂದು ನಾವು ಬೇಡುವ ಈ ಸುಪ್ರಭಾತದ ಪ್ರಾರ್ಥನೆಯಲ್ಲಿ ಪ್ರತಿಯೊಂದು ಕೋರಿಕೆಗಳನ್ನು, ವಿಜ್ಞಾಪನೆಗಳನ್ನು ಪ್ರಭುವೇ ಪ್ರತಿಯೊಂದು ಕೋರಿಕೆಗಳಿಗೆ, ಸದುತ್ತರಗಳಿಗೆ ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರು ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಸದುತ್ತರವನ್ನು ದಯಪಾಲಿಸಲಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಸಂತಾನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಸಂತಾನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯೊಂದೇ ನನ್ನ ಜೀವಿಸಿದೆ ದೇವಾ, ನಿನ್ನ ಪ್ರೀತಿಯೊಂದೇ ನಾನು ಜೀವಿಸಿದೆ ದೇವಾ. ಏಸಯ್ಯ, ಏಸಯ್ಯ,
ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ಆತನಂತ ದೇವರು ಯಾರೂ ಇಲ್ಲ, ಆತನಂತೆ ಯಾರೂ ಇಲ್ಲ. ಹೌದು ಪ್ರಿಯೆ, ನಮಗಾಗಿ ಜೀವಿಸುವಂತಹ ಪ್ರಭು ಯೇಸು, ನಮ್ಮನ್ನು ಕ್ಷಮಿಸಲು ಈ ಧರೆಗೆ ಬಂದಂತಹ ಪ್ರಭು ಯೇಸು, ನಮ್ಮನ್ನು ಉದ್ಧರಿಸಲು ನಮ್ಮನ್ನು ನಮಗಾಗಿ ತಮ್ಮನ್ನೇ ನಮಗೆ ಕೊಟ್ಟಂತಹ ಪ್ರಭು ಯೇಸು. ಆ ಯೇಸುವನ್ನು ಆರಾಧಿಸೋಣ, ದೇವರನ್ನು ಆರಾಧಿಸೋಣ, ಪವಿತ್ರ ಆತ್ಮರನ್ನು ಆರಾಧಿಸೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲ 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 ಹಾಲೆಲೂಯ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ, ಯೇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧಾತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೆ ಹಾಲ 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 ಹಾಲ. ಓ ಹಾಲ 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 ಹಾಲೆಲೂಯ. ಓ ಹಾಲ 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 ಹಾಲೆಲೂಯ ಹಾಲೆಲೂಯ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಆರಾಧನೆ 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 ಆರಾಧನೆ. ಓ ಯೇಸುವೆ 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 ಮಹಿಮೆ 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 ಮಹಿಮೆ. ಓ ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆ. ಹಾಲೆಲೂಯ 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 ಹಾಲೆಲೂಯ. ಓ ಹಲ 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 ಹಲ. ಓ ಹಾಲೆಲೂಯ 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 ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ವಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ವಪ ತಂದೆಯೇ ವಂದನೆ 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 ವಂದನೆ. ಓ ಆರಾಧನೆ 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 ಆರಾಧನೆ. ಓ ಸ್ತುತಿ ಸ್ತೋತ್ರ ಮಹಿಮೆ ಸ್ತುತಿ ಸ್ತೋತ್ರ ಮಹಿಮೆ ಸ್ತುತಿ ಸ್ತೋತ್ರ ಮಹಿಮೆ. ಘನಮಾನ ಸ್ತುತಿ ಸ್ತೋತ್ರ ಮಹಿಮೆ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ 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 ಹಲ. ಓ ಹಲ 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 ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಯೇಸು ದೇವರೇ ಯೇಸು ದೇವರೇ ಯೇಸು ದೇವರೇ ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಎಲ್ಲ ಚಿಂತೆ ಚಾಟ ಆಲೋಚನೆಗಳಿಗಾಗಿಯೂ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಯೇಸುವೆ. ಎಲ್ಲ ವಿಧವಾದಂತಹ ಸ್ವಾಮಿ ಸ್ತುತಿಸುವ ನಿನ್ನ ಮಕ್ಕಳ ಚಿಂತೆ ಆಲೋಚನೆಗಳಿಗಾಗಿ ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಜೀವಿತದ ಎಲ್ಲ ಒತ್ತಡ ಭಾರ ನೋವು ಗಾಯಗಳಿಗಾಗಿ ಸ್ತೋತ್ರ ಯೇಸುವೆ. ಎಲ್ಲ ರೋಗ ಸಮಸ್ಯೆ ಆರ್ಥಿಕ ಪರಿಸ್ಥಿತಿಗಳಿಗಾಗಿ ಸ್ತೋತ್ರ ಯೇಸುವೆ. ಮಾಡುವ
ಎಲ್ಲ ಕಾರ್ಯಗಳು ಕೆಲಸಗಳಿಗಾಗಿ ಸ್ತೋತ್ರ ಯೇಸುವೆ. ಕುಟುಂಬದ ಎಲ್ಲ ಪ್ರತಿನಿಧಿಗಳಿಗಾಗಿ, ಪತಿ ಪತ್ನಿ ಮಕ್ಕಳು ಎತ್ತವರು ಒಳ ಹುಟ್ಟಿದವರಿಗಾಗಿ ಸ್ತೋತ್ರ ಯೇಸುವೆ. ಎಲ್ಲ ಬಂಧುಗಳು ಮಿತ್ರರಿಗಾಗಿ ಸ್ತೋತ್ರ ಯೇಸುವೆ. ಎಲ್ಲ ಭಕ್ತ ವಿಶ್ವಾಸಿಗಳ ಸಮೂಹಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸುವೆ, ವಿಶ್ವಾಸವಿಲ್ಲದಂಥ ಮಕ್ಕಳಿಗಾಗಿಯೂ ಸ್ತೋತ್ರ ಯೇಸುವೆ. ಅಲ್ಲೇಲುಯಾ 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 Hallelujah, hallelujah, hala, 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 hala. O Rabbi, O Rabbi, O Rabbi, O Rabbi, O Rabbi, O Rabbi, Elohi, 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 Elohi. Hallelujah, 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 hallelujah. ಯೇಸುವೆ, 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 ಪಾತಂದೆಯೇ, ತಂದೆಯೇ, ತಂದೆಯೇ, ಪವಿತ್ರಾತ್ಮರೇ, 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 ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲ 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 ಹಾಲ. ಯೇಸುವೆ, 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 ಸ್ತೋತ್ರ, 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 ಸ್ತೋತ್ರ. ಮಹಿಮೆ, 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 ಮಹಿಮೆ. ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ಆರಾಧನೆ, 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 ಆರಾಧನೆ. ಮಹಿಮೆ, 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 ಮಹಿಮೆ. ಸ್ತುತಿ, ಸ್ತೋತ್ರ, ಗಣಮಾನ, ಮಹಿಮೆ. ಅಲ್ಲೆಲೂಯಾ, ಅಲ್ಲೆಲೂಯಾ, ಅಲ್ಲೆಲೂಯಾ. ಓ ಹಾಲ 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 ಹಾಲ. ಯೇಸುವೆ, 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 ಪವಿತ್ರಾತ್ಮರೇ, ಯೇಸುವೆ, ಯೇಸುವೆ. ಅಪ್ಪ ತಂದೆಯೇ, ಸ್ತೋತ್ರ, 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 ಸ್ತೋತ್ರ. ಯೇಸುವೆ, ವಂದನೆ, 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 ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ, 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 ಯೇಸುವೆ. ಅಪ್ಪ ತಂದೆಯೇ, ಸ್ತೋತ್ರ, ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ, 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 ಸ್ತೋತ್ರ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯನ್ನು ನೋಡುತ್ತಾ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಅಪ್ಪ, ನಿನಗೆ ಕೋಟ್ಯಾನು ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಾತನೇ ನಿನಗೆ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಯೇಸುವಿನ ವಿಶ್ವದಲ್ಲಿರುವಂತ ಎಲ್ಲ ಸಂಶೋಧಕರನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಔನ್ನತವಾದ ಕಲ್ವಾರಿಗಳನ್ನು ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಎಲ್ಲ ಸಂಶೋಧಕರ ಜ್ಞಾನವನ್ನು ಕಲಿಸಲ್ಪಡಲು ಸ್ವಾಮಿ. ಅಪ್ಪ, ಇದು ವಿಶ್ವದಲ್ಲಿಂದ ಸಂಶೋಧಕರು ರಾಜ್ಯಾಧಿರಾಜ್ಯನೇ ಅವರ ಸ್ವಂತ ಜ್ಞಾನದಿಂದ ಮಾಡುತ್ತಿರುವಂತಹ ಒಂದೊಂದು ಸ್ವಾಮಿ ಸಂಶೋಧನೆಗಳು ನಿನ್ನ ಕರಳಿ ಎಪ್ಪಿಸಿಕೊಡ್ತೇನೆಪ್ಪ ಸ್ವಾಮಿ. ಅವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಹೆಸರು ಗಳಿಸುವುದಕ್ಕಾಗಿ, ಹಣ ಸಂಪಾದನೆಗಾಗಿ ಮಾಡುತ್ತಿರುವಂತಹ ಈ ಸಂಶೋಧಕರ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ಸ್ವಾಮಿ. ಅವರಿಗೆ ಒಳ್ಳೆ ಪಶ್ಚಾತ್ತಾಪದ ದೀನತೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಅಪ್ಪ, ನಮ್ಮದೇ ಆದಂತಹ ಜ್ಞಾನದಿಂದ ಮಾಡುತ್ತಿರುವಂತಹ ಈ ಸಂಶೋಧನೆಯನ್ನು ಅನೇಕ ನಮ್ಮಂತ ಮಕ್ಕಳು ಸ್ವಾಮಿ ಅವರನ್ನು ಹಿಂಬಾಲಿಸಿ ನಂಬಿ ಹೋಗಿ ಮೋಸ ಹೋದಂತ ಒಂದೊಂದು ಕ್ಷಣಗಳನ್ನು ಸಹ ನಿನ್ನ ಕರಗಳಿಗೆ ಅರ್ಪಿಸಿಕೊಳ್ತೇನೆ ದೇವ. ಅಪ್ಪ, ಅನೇಕ ಒಳ್ಳೆ ಸಂಶೋಧಕರಿದ್ದಾರೆ ಸ್ವಾಮಿ. ಅಪ್ಪ ಸ್ವಾಮಿ, ಅನೇಕ ರೀತಿಯಲ್ಲಿ ಒಳ್ಳೆ ಒಳ್ಳೆಯಂತ ಒಂದು ವಸ್ತುಗಳನ್ನು ಕಂಡುಹಿಡಿಯುವಂತ ಸಂಶೋಧಕರಿದ್ದಾರೆ ರಾಜ. ಅವರಿಗೆ ನೀನು ಕೊಟ್ಟ ಜ್ಞಾನದಿಂದ ಸ್ವಾಮಿ ಒಳ್ಳೆಯದನ್ನು ಮಾತ್ರ ಕಂಡುಹಿಡಿಯುವಂತ ಕೃಪೆಯನ್ನು ನೀವು ಅನುಗ್ರಹಿಸಿಕೊಟ್ಟಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಅವರ ಹೆಚ್ಚಾಗಿ ಸ್ವಾಮಿ ಅವರ ಜ್ಞಾನವನ್ನು ಆಶೀರ್ವದಿಸಿ ಸ್ವಾಮಿ. ಇನ್ನು ಹೆಚ್ಚಾಗಿ ಆ ಮಕ್ಕಳು ಸಂಶೋಧನೆ ಮಾಡುವಾಗ ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಮಿ ಕಂಡುಹಿಡಿಯುವಂತ ಕೃಪೆಯನ್ನು ನಿನ್ನ ನಾಮದಲ್ಲಿ ಅವರಿಗೆ ಒದಗಿಸಿಕೊಡು ರಾಜ. ಅವರ ಕುಟುಂಬವನ್ನು, ಅವರ ಹೆತ್ತವರನ್ನು ಹೇರಳವಾಗಿ ಆಶೀರ್ವದಿಸಿ ಸ್ವಾಮಿ. ಅನೇಕ ಸಂಶೋಧಕರಿದ್ದಾರೆ ರಾಜ. ತಮ್ಮದೇ ಆದ ಸ್ವಾರ್ಥದಿಂದ ಸ್ವಾಮಿ ಇಲ್ಲ ಸಲದ ಕಾಯಿಲೆಗಳನ್ನು ತಾವೇ ತಂದುಕೊಳ್ಳುತ್ತಾ
ಅದಕ್ಕೆ ಔಷಧಿಗಳನ್ನು ಅವರೇ ಕಂಡುಹಿಡಿದ ಸ್ವಾಮಿ. ಅನೇಕ ಬಡ ಮಕ್ಕಳು ನಮ್ಮಂತವರು ಸ್ವಾಮಿ ಹೆದರುವಂತಹ ಒಂದೊಂದು ಕೃತ್ಯ ದೈವ ಅಪಾಯಕ್ಕೆ ಔಷಧಿ ಯಾವುದು, ಯಾವ ರೋಗ ಎಂಬುದೇ ನಮಗೆ ಅರ್ಥವಾಗುತ್ತಿಲ್ಲ ಸ್ವಾಮಿ. ಅಂತಹ ಎಲ್ಲ ಸಂಶೋಧಕರು ನಿಮ್ಮ ಕರಾಳಿಗೆ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ಅವರ ಸ್ವಾರ್ಥತನವನ್ನು ತೆಗೆದು ಹಾಕುದೇವ. ಅಪಾಯಕ್ಕೆ ಒಂದಲ್ಲ ಒಂದು ದಿನ ದೇವರ ಲೆಕ್ಕ ಕೇಳುತ್ತಾರೆ ಎಂಬ ಭಯವನ್ನು ಮಕ್ಕಳಿಗೆ ದಯಪಾಲಿಸಿಕೊಡು ಸ್ವಾಮಿ. ಅಪಾಯಕ್ಕೆ ಹಣಕ್ಕಾಗಿ ತಮ್ಮ ಸ್ವಾರ್ಥದಿಂದ ಜೀವಿಸುತ್ತಿರುವಂತ ಅವರಿಗೆ ಹಣದ ವ್ಯಾಮೋಹದಿಂದ ಬಿಡುಗಡೆ ನೀಡುದೇವ. ಅಪಾಯಕ್ಕೆ ಅವರ ಹೆಸರು ತೆಗೆದುಕೊಳ್ಳುವುದಕ್ಕಾಗಿ ಮಾಡುತ್ತಿರುವಂತಹ ಆ ಹೆಸರಿನ ಸ್ವಾಮಿ ಸ್ವಾರ್ಥದಿಂದ ಅವರಿಗೆ ಬಿಡುಗಡೆಯನ್ನು ನೀಡು ಸ್ವಾಮಿ. ಅಪಾಯಕ್ಕೆ ಅವರು ಮಾಡುತ್ತಿರುವಂತ ಎಲ್ಲ ಆಯಾ ಕೃತ್ಯಗಳನ್ನು ಕರುಣೆ ಒಪ್ಪಿಸಿಕೊಳ್ತೇವೆ ಸ್ವಾಮಿ. ಆ ಸಂತೋಷದರ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ದೇವ. ನಿಮ್ಮ ಆಶೀರ್ವಾದ ಇಳಿದು ಬರಲಿ ಸ್ವಾಮಿ. ಅವರು ಮಾಡುತ್ತಿರುವಂತ ಎಲ್ಲ ನೀತಿ ಸ್ವಭಾವಗಳಿಂದ ಬಿಡುಗಡೆಯನ್ನು ದಯಪಾಲಿಸಿಕೊಡು ರಾಜ. ನಿನ್ನ ಅಪ್ಪಣೆ ಇಲ್ಲದೆ ಸ್ವಾಮಿ ಈ ಭೂಮಿಯಲ್ಲಿ ಏನು ಸಂಭವಿಸಲು ಸಾಧ್ಯವಿಲ್ಲ ರಾಜ. ಆದರೆ ಮನುಷ್ಯನಿಂದ ದೂರಾಗಿ ಸ್ವಾಮಿ ಅವನೇ ತಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತಿರುವಂತಹ ಈ ಅಲ್ಪ ಕೃತ್ಯಗಳನ್ನು ನಿನ್ನ ಕರುಣೆ ಎತ್ತಿಸಿಕೊಡುವಾಗ ಅವರ ಮನ ಪರಿವರ್ತನೆ ನೀಡು ಸ್ವಾಮಿ. ಅಪಾಯಕ್ಕೆ ಒಳ್ಳೆ ಒಳ್ಳೆ ಜ್ಞಾನವನ್ನು ಅನುಗ್ರಹಿಸು ರಾಜ. ಒಳ್ಳೆಯದನ್ನು ಕಂಡುಹಿಡಿಯುವಂತ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಕೆಟ್ಟದ್ದು ಯಾವುದು ಈ ಲೋಕದಲ್ಲಿ ಯಾವ ಮನುಷ್ಯರಿಗೂ ಯಾವ ಕೇಡು ಬಗೆಯದಂತಹ ಎಲ್ಲ ಕೆಟ್ಟ ಸಂಶೋಧಕರ ಹೆಸರೇ ನನ್ನ ಪರಿಶುದ್ಧ ನಾಮದಲ್ಲಿ ಈ ಬೆಳಗಿನ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗ ಅವರ ಮನ ಪರಿವರ್ತನೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಒಂದು ದಿನ ನನಗೆ ಸಾಕ್ಷಿ ಹೇಳುವಂತೆ ಮಾರ್ಪಡಿಸು ರಾಜ. ಈ ಲೋಕದಲ್ಲಿ ಎಲ್ಲವನ್ನು ಕಂಡು ಹಿಡಿದಕ್ಕೆ ಮುಂಚೆ ಸ್ವಾಮಿ ನಿಜವಾದ ದೇವರು ಯಾವರು ಎಂಬುದನ್ನು ಆ ಸಂಶೋಧಕರಿಗೆ ಜ್ಞಾನವನ್ನು ಅನುಗ್ರಹಿಸು. ನಿನ್ನನ್ನು ಕಂಡುಕೊಳ್ಳುವಂತೆ, ನಿನ್ನನ್ನು ಕಂಡು ಹಿಡಿಯುವಂತೆ, ಅಪಾಯಕ್ಕೆ ನಿನ್ನ ವಾಕ್ಯವನ್ನು ಧರಿಸಿಕೊಳ್ಳುವಂತ ಸಂಶೋಧಕರನ್ನ ಪಾಲಿಸಿಕೊಡು ಸ್ವಾಮಿ. ಅಪಾಯಕ್ಕೆ ಸಂಶೋಧಕರಿರುವಂತಹ ಎಲ್ಲ ಬಲಹೀನತೆಗಳನ್ನು ನಿನ್ನ ಕರಗಳಲ್ಲಿ ಎಪ್ಪಿಸಿಕೊಳ್ತೀನಿ ಸ್ವಾಮಿ. ಆ ಬಲಹೀನತೆಯಿಂದ ಆ ಮಕ್ಕಳಿಗೆ ಬಿಡುಗಡೆಯಿಂದ ಹೊರಬರುವಂತ ಕೃಪೆಯನ್ನು ಅನುಗ್ರಹಿಸು ರಾಜ ಸ್ವಾಮಿ. ಇಡೀ ವಿಶ್ವದಲ್ಲಿರುವಂತ ಎಲ್ಲ ಸಂಶೋಧಕರನ್ನು ನಿನ್ನ ಕರಳು ಎಪ್ಪಿಸಿಕೊಡುತ್ತಾ ಪರಿಶುದ್ಧ ಪೂಜ್ಯ ಕನ್ಯಾ ಮರಿಯಮ್ಮನವರೇ ಸಂಶೋಧಕರ ಒಂದೊಂದು ಕೃತ್ಯಗಳನ್ನು ನಿನ್ನ ಕರಳು ಎಪ್ಪಿಸಿಕೊಡುತ್ತಾ ಆ ಮಕ್ಕಳು ನಿನ್ನ ಮಗನಲ್ಲಿ ಪ್ರಸರತೆಯಲು ನಿನ್ನ ವಾಕ್ಯದಲ್ಲಿ ಜೀವಿಸುವಂತ ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತೆ ಮಾರ್ಪಡಿಸಿದೆ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ ಪ್ರೀತಿ ಜೀವನದ ಒಡೆಯನೇ. ಆಮೇನ್ 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 ಆಮೇನ್. ಅಪ್ಪ ತಂದೆಗೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಜಗದೀಶ್ವರನೇ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ, ಸರ್ವಶಕ್ತ ದೇವನೇ ನನಗೆ ಸ್ತೋತ್ರ. ಅಪ್ಪ ಈ ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ಕುಳಿತು ಪ್ರಾರ್ಥನೆಯಲ್ಲಿ ನೀನು ನಮಗೆ ನಮ್ಮೆಲ್ಲರಿಗೂ ಅನುಗ್ರಹವನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಸಂಶೋಧಕರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ವಿಶ್ವದಲ್ಲಿರುವ ಪ್ರತಿಯೊಬ್ಬರನ್ನು ಸ್ವಾಮಿ, ಪ್ರತಿಯೊಬ್ಬ ಸಂಶೋಧಕರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಹೌದು ಸ್ವಾಮಿ, ಒಳ್ಳೆಯ ಸಂಶೋಧಕರು ಇದ್ದಾರೆ, ಕೆಟ್ಟವನ್ನು ಮಾಡುವಂತಹ ಸಂಶೋಧಕರು ಇದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲಾ ಸಂಶೋಧಕರಿಗೂ ಸ್ವಾಮಿ ಒಳ್ಳೆಯ ಬುದ್ಧಿಯನ್ನು ಸ್ವಾಮಿ, ಒಳ್ಳೆಯ ನಡತೆಯನ್ನು ಸ್ವಾಮಿ, ಒಳ್ಳೆಯ ಜ್ಞಾನವನ್ನು ಕೊಡುವಂತನು ನೀನು ಸ್ವಾಮಿ. ಅಪ್ಪ ತಂದೆ ಅವರಿಗೆ ಒಳ್ಳೆಯ ಜ್ಞಾನವನ್ನು ನೀಡು ಸ್ವಾಮಿ. ಎಲ್ಲ ಸಂಶೋಧಕರು ನನ್ನ ಪವಿತ್ರಾತ್ಮದಿಂದ ಅನುಗ್ರಹಿಸಿರಿ, ಅವರನ್ನು ಆಶೀರ್ವದಿಸಿದ ರಾಜ್ಯ. ಪ್ರಪಂಚವು ಸ್ವಾಮಿ ಆ ಸಂಶೋಧಕರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬೆಳೆಯುತ್ತಲೂ ಇದೆ, ಹಾಗೆ ವಿನಾಶದ ಮಾರ್ಗದಲ್ಲೂ ಇದೆ ಸ್ವಾಮಿ. ಅಪ್ಪ ತಂದೆ ಅವರು ಕಂಡುಹಿಡಿಯುವಂತಹ ಸಂಶೋಧನೆಯ ಸ್ವಾಮಿ ಜಗತ್ತಿಗೆ ಒಳ್ಳೆಯದನ್ನೇ ಉಂಟು ಮಾಡುವಂತಹ ಶಕ್ತಿಯಾಗಿ ಮಾರ್ಪಡಲಿ ರಾಜ. ಯಾವುದೇ ರೀತಿಯಲ್ಲಿ ದುಷ್ಪರಿಣಾಮಗಳು ಉಂಟಾಗದಂತೆ ಸ್ವಾಮಿ ಅವರನ್ನು ಆಶೀರ್ವದಿಸು ರಾಜ. ಅವರ ಮನಸ್ಸುಗಳನ್ನು ಆಶೀರ್ವದಿಸು ರಾಜ. ಅವರು ಮಾಡುವಂತ ಸೇವೆಯನ್ನು ಆಶೀರ್ವದಿಸು ರಾಜ. ಅಪ್ಪ ತಂದೆ ದಿನೇ ದಿನ ನಮ್ಮ ದೇಶವು ಸ್ವಾಮಿ, ನಮ್ಮ ಪ್ರಪಂಚವು ಸ್ವಾಮಿ ಅಳಿದು ಹೋಗುತ್ತಾ ಇದೆ ಸ್ವಾಮಿ. ಇದು ಅವರು ಮಾಡುವಂತಹ ದುಷ್ಪರಿಣಾಮಗಳು ಸ್ವಾಮಿ. ಹೌದು ಸ್ವಾಮಿ, ಪ್ರಪಂಚದಲ್ಲಿ ಅನೇಕ ರೀತಿಯ ವ್ಯಕ್ತಿಗಳು ಸ್ವಾಮಿ ಇದ್ದಕ್ಕಿದ್ದಂತೆಯೇ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಸ್ವಾಮಿ. ಅದು ಅವರು ಉಂಟು ಮಾಡುವಂತಹ ಅನೇಕ ದುಷ್ಟ ವೈರಸ್ಗಳು ಸ್ವಾಮಿ. ಸಣ್ಣ ಮಕ್ಕಳು ಸ್ವಾಮಿ ಇದ್ದಕ್ಕಿದ್ದಂತೆ ಸ್ವಾಮಿ ಹೃದಯಘಾತದಿಂದ
ಈಗಾಗಲೇ ಮೃತಪಡಿಸಿದ್ದಾರೆ ಸ್ವಾಮಿ. ಅವುಗಳು ಸ್ವಾಮಿ ಈಗಾಗಲೇ ಉಂಟಾಗುವಂತಹ ಅನೇಕ ವೈರಸ್ಗಳು ಸ್ವಾಮಿ. ಹೌದು ಸ್ವಾಮಿ, ಅವರು ಒಳ್ಳೆಯದು ಏನೋ ಮಾಡಲು ಹೋಗುತ್ತಾರೆ ಸ್ವಾಮಿ, ಆದರೆ ಅದರಿಂದ ಕೆಲವು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ಸ್ವಾಮಿ, ಅವರೆಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಕೊಡು ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತವು ಸ್ವಾಮಿ, ಪರಿಶುದ್ಧ ರಕ್ತದಿಂದ ಅಭ್ಯಂತಿತರಾಗಲಿ ಸ್ವಾಮಿ. ಒಬ್ಬೊಬ್ಬರ ಮೇಲೆ ನಿಮ್ಮ ಪರಿಶುದ್ಧ ರಕ್ತವು ಹರಿದು ಬರಲಿ ಸ್ವಾಮಿ. ಒಳ್ಳೆಯದನ್ನೇ ಮಾಡುವಂತಹ ವಿಜ್ಞಾನಿಗಳಾಗಿ ಮಾರ್ಪಡಿಸಿರಿ ಎಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೆನ್. ಆಮೆನ್. ಆರಾಧನೆ ಅಪ್ಪ ತಂದೆ, ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ಅಪ್ಪ ತಂದೆ, ಇಡೀ ರಾತ್ರಿ ನಮ್ಮನ್ನು ಕಾಪಾಡಿ ಸಂರಕ್ಷಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಬ್ಬಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ಜೀವನವನ್ನು ಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಇಡೀ ವಿಶ್ವದ ವಿಜ್ಞಾನಿಗಳನ್ನು ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಅವರನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ಅವರ ಜ್ಞಾನ ಬುದ್ಧಿಗಾಗಿ ಕೊಟ್ಟಂತ ಆ ಜ್ಞಾನ ಬುದ್ಧಿಗಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ವಿಜ್ಞಾನಿಗಳು ಸ್ವಾಮಿ ಎಲ್ಲವನ್ನು ಅವರು ಕಂಡುಹಿಡಿಯುತ್ತಿದ್ದಾರೆ ಸ್ವಾಮಿ. ಅವರ ಮೇಲಿನ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅವರನ್ನು ಹೇರಾಳವಾಗಿ ಆಶೀರ್ವದಿಸಿ ತಂದೆ. ಅಪ್ಪ ತಂದೆ, ಯಾವಾಗಲೂ ಸ್ವಾಮಿ ಅವರು ಒಳ್ಳೆಯ ಚಿಂತಿಸಿ ದೇಹಕ್ಕೆ ಯಾವುದು ಈ ದೇಶಕ್ಕೆ ಯಾವ ಒಳ್ಳೆಯದು ಪ್ರಯೋಗವಾಗುತ್ತದೋ ಅಂಥದ್ದನ್ನೇ ಸಂಶೋಧಕರು ಅವರು ಕಂಡುಹಿಡಿಯಲಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಸಂಶೋಧಕರು ಸ್ವಾಮಿ ಎಲ್ಲ ಔಷಧಿಗಳನ್ನು ಕಂಡುಹಿಡಿಯುತ್ತಾರೆ ಸ್ವಾಮಿ. ಪ್ರತಿಯೊಂದನ್ನು ಸ್ವಾಮಿ, ಪ್ರತಿಯೊಂದು ವಸ್ತುಗಳನ್ನು ಸ್ವಾಮಿ, ಪ್ರತಿಯೊಂದು ಒಳ್ಳೆಯದು ಕೆಟ್ಟದ್ದನ್ನು ಅವರು ಕಂಡುಹಿಡಿಯುವಾಗ ಅವರಿಗೆ ಜ್ಞಾನ ಬುದ್ಧಿ ಕೊಟ್ಟಂತ ತಂದೆ ನೀನಾಗಿರುತ್ತೀಯ ಸ್ವಾಮಿ. ಅಪ್ಪ ತಂದೆ, ಆ ಜ್ಞಾನ ಬುದ್ಧಿಯನ್ನು ಕೆಟ್ಟದಕ್ಕೆ ಉಪಯೋಗಿಸದೆ ಸ್ವಾಮಿ, ಒಳ್ಳೆಯದಕ್ಕೆ ಉಪಯೋಗಿಸುವಂತೆ ಸಿದ್ಧ ಮಾಡುತ್ತಂತೆ. ಅಪ್ಪ ಯೇಸುವೆ, ಅಪ್ಪ ತಂದೆ, ವಿಜ್ಞಾನಿಗಳ ಸ್ವಾಮಿ ಯಾವಾಗಲೂ ಸ್ವಾಮಿ ಅವರ ಜೀವವನ್ನು ಬಯರಿಸಿ ಅನಕಿಚ್ಚ ಸ್ವಾಮಿ ಅವರ ಮನೆಯನ್ನು ಬಿಟ್ಟು ಬೇರೆ ಬೇರೆ ತರದಲ್ಲಿ ಅವರು ಸಂಶೋಧನೆಗಳು ಮಾಡುತ್ತಿರುತ್ತಾರೆ ಸ್ವಾಮಿ. ಅವರನ್ನು ಆಶೀರ್ವದಿಸುತ್ತಂದೆ, ಅವರ ಕುಟುಂಬಗಳನ್ನು ಆಶೀರ್ವದಿಸುತ್ತಂದೆ, ಅವರ ಮಕ್ಕಳನ್ನು ಆಶೀರ್ವದಿಸುತ್ತಂದೆ. ಅಪ್ಪ ಯೇಸುವೆ, ಅಪ್ಪ ತಂದೆ, ಸಂಶೋಧಕರು ಸ್ವಾಮಿ ಎಲ್ಲವನ್ನು ತೆಗೆಸಿಬಿಟ್ಟು ಅವರೊಂದಿಗೆ ಆರೋಗ್ಯ ಜ್ಞಾನದಲ್ಲಿ ಸೇರಿಸುವಾಗ ತಂದೆ ಒಳ್ಳೆಯದಾಗಿ ಈ ದೇಶಕ್ಕೆ ಒಳ್ಳೆಯದಾಗುವಂತೆ ಅವರು ದುಡಿಯಲಿ ಸ್ವಾಮಿ. ಒಳ್ಳೆಯತನದಲ್ಲಿ ಅವರ ಸೇವೆ ಸಲ್ಲಿಸಲಿ ಸ್ವಾಮಿ. ಅಪ್ಪ ತಂದೆ, ಕೆಟ್ಟದ್ದು ಆಗದಂತೆ ನೋಡಿಕೊಟ್ಟಲ್ಲಿ ಅವರಿಗೆ ಜ್ಞಾನ ಬುದ್ಧಿಯನ್ನು ಕೊಡುತ್ತಲ್ಲಿ. ಅಪ್ಪ ಯೇಸುವೆ, ಎಷ್ಟೋ ಜ್ಞಾನಿಗಳು ಸಂಶೋಧಕರು ಸ್ವಾಮಿ ಕೈ ಕಾರ್ಯದಲ್ಲಿರುವಾಗ ಸ್ವಾಮಿ ತನ್ನ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ ಸ್ವಾಮಿ. ಅಂತವರ ಆತ್ಮಕ್ಕೆ ಶಾಂತಿ ಸಿಗಲಿ ತಂದೆ. ಅಪ್ಪ ಯೇಸುವೆ, ಅಪ್ಪ ತಂದೆ, ಪ್ರತಿಯೊಬ್ಬ ಸಂಶೋಧಕರಿಗೆ ಆಶೀರ್ವಾದ ಇಳಿದು ಬರಲಿ ಸ್ವಾಮಿ. ನಿನ್ನ ಜ್ಞಾನ ಬುದ್ಧಿ ಇಳಿದು ಬರಲಿ ಸ್ವಾಮಿ. ಅವರು ನಿನ್ನ ಜ್ಞಾನ ಕೊಟ್ಟಿದ್ದಕ್ಕೆ ಸ್ವಾಮಿ ಇಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಆ ಸಂಶೋಧಕರು ನೀನು ಕೊಟ್ಟಂತ ಜ್ಞಾನದಲ್ಲಿ ಬುದ್ಧಿಯಲ್ಲಿ ಸ್ವಾಮಿ ಒಳ್ಳೆಯದಕ್ಕೆ ಉಪಯೋಗಿಸಿಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡಲಿ ನನ್ನ ತಂದೆಯೇ. ಅಪ್ಪ ಯೇಸುವೆ, ಅಪ್ಪ ತಂದೆಯೇ, ನಿನ್ನಲ್ಲಿ ಕೋಟಿ ಕೋಟಿ ವಂದನೆಗಳನ್ನು ಪಠಿಸಿ ನಿನ್ನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ರಜಾ ವಂದನೆ, ರಜಾ ಆರಾಧನೆ, ರಜಾ. ಈ ಬೆಳಗಿನ ಸುಪ್ರಭಾತವು ನಿಮ್ಮ ಸನ್ನಿಧಾನದಲ್ಲಿ ಕುರಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ವಂದನೆಗಳು ಸ್ವಾಮಿ.
ಅಪ್ಪ ತಂದೆ, ನಿಮ್ಮ ಪಾದಚಾರಣಕ್ಕೆ ಎಲ್ಲ ಸಂಶೋಧಕಾರಕರನ್ನು ಪಾದಚಾರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೀನಿ ರಜ. ಇವರೆಲ್ಲರ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ, ಎಲ್ಲ ವಿಜ್ಞಾನಿಗಳನ್ನು ನೀವು ಸೃಷ್ಟಿಸಿದ ವರದಾನವಾಗಿದೆ ಸ್ವಾಮಿ. ಅಪ್ಪ, ನಿಮ್ಮ ಜ್ಞಾನವಿಲ್ಲದೆ ಅಪ್ಪ ನೀವು ಅವರಿಗೆ ಜ್ಞಾನ ಕೊಡದಿದ್ದರೆ ಈ ಲೋಕದಲ್ಲಿ ಅವ್ರು ಏನು ಮಾಡಲಿಕ್ಕೆ ಅಸಾಧ್ಯವಾಗಿದೆ ಸ್ವಾಮಿ. ನೀವು ಜ್ಞಾನವನ್ನು ಕೊಟ್ಟಿದ್ದರಿಂದ ಅಪ್ಪ ಈ ಲೋಕದಲ್ಲಿ ಎಷ್ಟೋ ಅಪ್ಪ ವೈಜ್ಞಾನಿಕವಾಗಿ ಎಷ್ಟೋ ಮುಂದುವರೆದಿದೆ ಸ್ವಾಮಿ. ಅದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಎಲ್ಲ ಅಪ್ಪ ತಂದೆ, ಎಲ್ಲ ಸಂಶೋಧಕ ಕಾರ್ಯಗಳನ್ನು ಆಶೀರ್ವದಿಸಿರಿ. ಅವರು ಮಾಡುವ ಪ್ರತಿಯೊಂದು ಸಂಶೋಧನೆಯನ್ನು ಮಾಡುವ ಪ್ರತಿಯೊಂದು ಆಶೀರ್ವದಿಸಿರಿ ರಾಜ. ಅಪ್ಪ, ಈ ಲೋಕಕ್ಕೆ ಒಳತನ ತರುವ ಜ್ಞಾನವನ್ನು ಅವರಿಗೆ ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಅವರು ಸೃಷ್ಟಿಸಿದ ಪ್ರತಿಯೊಂದು ವಿಜ್ಞಾನದಿಂದ ಎಷ್ಟೋ ಮುಂದುವರೆದು ಎಲ್ಲರಿಗೂ ಒಂದು ಒಳಿತನ್ನು ತರುತ್ತಾ ಇದೆ ಸ್ವಾಮಿ. ಎಲ್ಲರೂ ಒಳಿತಾಗಿ ಉಪಯೋಗಿಸಿಕೊಳ್ಳುವ ಅವರ ಪ್ರಸಾದವನ್ನು ದಯಪಾಲಿಸಿ ಕೊಡಿ ರಾಜ. ಅಪ್ಪ, ಅವರು ಒಳಿತನ್ನು ಉತ್ಪನ್ನ ಮಾಡುತ್ತಿದ್ದಾರೆ ಹಾಗೂ ವಿನಾಶಕರವಾದದ್ದನ್ನು ಉತ್ಪನ್ನ ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ, ನೀವು ಅವರಿಗೆ ಜ್ಞಾನ ಕೊಟ್ಟಿದ್ದು ಒಳಿತನ್ನು ಉತ್ಪನ್ನ ಮಾಡಲಿಕ್ಕೆ ಮಾತ್ರ ಸ್ವಾಮಿ. ಅದು ಉಪಯೋಗಿಸಿಕೊಂಡು ಜೀವಿಸುವ ವರದಾನವನ್ನು ದಯಪಾಲಿಸಿ ಕೊಡಿರಿ ರಾಜ. ಎಷ್ಟು ವಿನಾಶಕರವಾದದ್ದು ಅವರು ಗೊತ್ತಿದ್ದೇ ಅಪ್ಪ ಉತ್ಪನ್ನ ಮಾಡುತ್ತಿದ್ದಾರೆ ಸ್ವಾಮಿ. ಅವರ ಮನಸ್ಸನ್ನು ಮೆಚ್ಚಿರಿ ಸ್ವಾಮಿ. ಇದರಿಂದ ಈ ಲೋಕಕ್ಕೆ ಯಾವುದು ಆ ಪರಿಣಾಮ ಬೀರದಂತೆ ಅಪ್ಪ, ಯಾರಿಗೆ ಅದು ತೊಂದರೆ ಆಗದಂತೆ ಉತ್ಪನ್ನ ಮಾಡದಂತೆ ಅವರಿಗೆ ಆಶೀರ್ವದಿಸಿರಿ ರಾಜ. ಅವರು ಉತ್ಪನ್ನ ಮಾಡೋದ್ರಿಂದ ಎಷ್ಟೋ ಜನ ಅಪ್ಪ 60, 70, 100 ವರ್ಷ ಬದುಕೋರು ಅಪ್ಪ 30, 40 ವರ್ಷಕ್ಕೆ ಅಪ್ಪ ಈ ಲೋಕ ಯಾತ್ರೆಯಿಂದ ಮುಗಿಸುತ್ತಾ ಹೋಗುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ಅವರಿಗೆ ಜ್ಞಾನದ ಅರಿವನ್ನು ಕೊಡಿರಿ ಸ್ವಾಮಿ. ಎಷ್ಟು ಎಲ್ಲ ಆರೋಗ್ಯಕರವಾದದ್ದು ಸ್ವಾಮಿ. ಚಿಕ್ಕ ಪುಟ್ಟ ಮಕ್ಕಳು ಸಹ ಎಷ್ಟಿದೆ ಹೃದಯ ಅಪಘಾತದಿಂದ, ಕ್ಯಾನ್ಸರ್ ರೋಗದಿಂದ, ಪ್ರತಿಯೊಂದು ರೋಗಗಳಿಂದ ಉತ್ಪತ್ತಿ ಬೆಳೀತಾ ಇದ್ದಾರೆ ಸ್ವಾಮಿ. ತಾಯಿ ಗರ್ಭದಿಂದಲೇ ಅಪ್ಪ ರೋಗದಿಂದ ಬೆಳೀತಾ ಇದ್ದಾರೆ ಸ್ವಾಮಿ. ಎಷ್ಟಿದೆ ಅವರು ಮಾಡುವ ಒಂದೊಂದು ವೈಜ್ಞಾನಿಕವಾದ ವಿಷಯಾಕಾರದಿಂದ ಅಪ್ಪ ಈ ಲೋಕ ಎಷ್ಟೋ ವಿಷಯದಿಂದ ಬೆಳೀತಾ ಇದೆ ಸ್ವಾಮಿ. ಅವ್ರಿಗೆ ಜ್ಞಾನ ಕೊಡಿರಿ ಸ್ವಾಮಿ. ಅವರಿಗೆ ಬುದ್ಧಿ ಕೊಡಿರಿ ಸ್ವಾಮಿ. ಅಪ್ಪ ತಂದೆ, ಅವರ ಮನಸ್ಸನ್ನು ಮುಟ್ಟಿರಿ ಅಪ್ಪ. ನಿಮ್ಮ ಜ್ಞಾನವನ್ನು ಅವರು ಒಳಿತಾಗಿ ಉಪಯೋಗಿಸಿಕೊಂಡು ಈ ಲೋಕಕ್ಕೆ ಒಳಿತು ಮಾಡುವ ವರದಾನವನ್ನು ಅವರಿಗೆ ದಯಪಾಲಿಸಿ ಕೊಡಿರಿ ಎಂದು ಪಿತಾಸುರ ನಾಮದಲ್ಲಿ ಪ್ರಾರ್ಥಿಸಿದ ನನ್ನ ಜೀವನವುಳ್ಳ ತಂದೆ. ಆಮೇನ್, 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 ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಯೆರೆಮೀಯ 39ನೇ ಅಧ್ಯಾಯ 18ನೇ ವಾಕ್ಯ. ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನಿನ್ನನ್ನು ರಕ್ಷಿಸಿಯೇ ರಕ್ಷಿಸುವೆನು. ನೀನು ಕತ್ತಿಗೆ ತುತ್ತಾಗಲಾರೆ, ಅದರ ಬಾಯಿಂದ ನಿನ್ನ ಪ್ರಾಣವನ್ನು ಮುಚ್ಚಿಕೊಳ್ಳುವೆ. ಇದು ಸರ್ವೇಶ್ವರನಾದ ನನ್ನ ವಾಣಿ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಾಕ್ಯ. ಸರ್ವೇಶ್ವರ ತಾವೇ ನಿನ್ನ ಮುಂದುಗಡೆ ಹೋಗುವರು, ಅವರೇ ನಿನ್ನ ತಂದಡ ಇರುವರು. ನಿನ್ನನ್ನು ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ, ಕೈ ಬಿಡುವುದಿಲ್ಲ. ಅಂಜಬೇಡ, ಧೈರ್ಯದಿಂದಿರು. ಕೀರ್ತನೆ 141ನೇ ಅಧ್ಯಾಯ 2ನೇ ವಾಕ್ಯ. ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ ಧೂಪಾರತಿಯಂತೆ, ಕೈ ಮುಗಿದು ಮಾಡಿದ ವಂದನೆ ಸಂಧ್ಯಾ ಬಲೆ ಅರ್ಪಣೆಯಂತೆ. ಯೆಶಾಯ 54 ಅಧ್ಯಾಯ 15ನೇ ವಾಕ್ಯ. ಯಾರು ನಿನ್ನ ಮೇಲೆ ವ್ಯಾಜ್ಯ ಮಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡಲ್ಪಡುವರು. ಕೀರ್ತನೆ 40ನೇ ಅಧ್ಯಾಯ 1ನೇ ವಾಕ್ಯ. ಮೇಲೆತ್ತುವೆನು ವಿನಾಶಕ ಕೆಸರಿನಿಂದ, ಕರಾಳ ಕೋಪದಿಂದ, ಗೋರ್ಕಲ್ಲ ಮೇಲೆ ಹೆಜ್ಜೆ ಇಡಿಸುವೆನು ಅತಿ ಧೈರ್ಯದಿಂದ. ಯೆಶಾಯ 41ನೇ ಅಧ್ಯಾಯ 10ನೇ ವಾಕ್ಯ. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ. ಮತ್ತಾಯ 16ನೇ ಅಧ್ಯಾಯ 16ನೇ ವಾಕ್ಯ. ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ. ರೋಮ 13ನೇ ಅಧ್ಯಾಯ 8ನೇ ವಾಕ್ಯ. ಒಬ್ಬರನ್ನು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣ ನಿಮಗಿರಬಾರದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯಾತ್ರೆ ಈ ದಿನದ ಪ್ರಾರ್ಥನೆ. ನನ್ನ ಜೀವಂತ ದೇವರೇ, ನನ್ನನ್ನು ಪ್ರೀತಿಸುವ ಪ್ರೀತಿಮಯ ದೇವರೇ, ನಿನಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನನ್ನನ್ನು, ನನ್ನ ಇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಾನು ಮಾಡುವ ಯೋಚನೆ, ನಾನು ತೆಗೆದುಕೊಳ್ಳುವ ತೀರ್ಮಾನ, ನನ್ನ ಮನಸ್ಸಿನ ಹೊರಬರುವ ಚಿಂತನೆ ಹಾಗೂ ನಾನು ಮಾಡುವ ಕ್ರಿಯೆಗಳು
ಇವೆಲ್ಲವನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸುವಿನ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಹಾಗೂ ನನ್ನಂತೆ ಇರುವ ಇಡೀ ಲೋಕದ ಜನತೆಯ ಈ ಎಲ್ಲ ಬಲಹೀನತೆ ಹೋರಾಟಗಳನ್ನು ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮ ಆಲೋಚನೆಯಂತೆ ಈ ಲೋಕವನ್ನು ನಾನು ಜಯಿಸಿ ನನಗೆ ಜ್ಞಾನ, ಅರಿವು, ವಿವೇಕವನ್ನು ನೀಡಿ ನಿಮ್ಮಿಂದ ನಾನು ಪಡೆದಿರುವ ಈ ಮನುಷ್ಯ ಜೀವನ ಸಾರ್ಥಕವಾಗುವಂತೆ ಮಾಡಿದರು. ಹಾಗೂ ಈ ಲೋಕದ ಯಾವುದೇ ವಿಧವಾದ ಜಂಜಾಟಗಳು ನನ್ನ ಮುಂದೆ ಬಂದರೂ ಅವುಗಳನ್ನು ಸಹನೆಯಿಂದ, ಜ್ಞಾನದಿಂದ, ವಿಶ್ವಾಸದಿಂದ ಗೆಲ್ಲುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜೀವನದ ತಂದೆಯೇ, ಆಮೇಲೆ. ಆಮೇಲೆ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಭಿನ್ನಯಿಸಿ